ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ ಆಗಿದೆ, ಸೊ ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಹೊರಗಡೆನೂ ತುಂಬ ಮಳೆ ಇದೆ. ಮತ್ತೆ ಏನಾದರೂ ಸ್ವಲ್ಪ ನಮ್ಮ ಪ್ರಣವ್ಗೂ ಸ್ವಲ್ಪ ಬೋರ್ ಆಗುತ್ತಲ್ಲ ಮನೇಲೇ ಇದ್ದು ಅದಕ್ಕೋಸ್ಕರ ಇವಾಗ ಲೈಬ್ರರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲೈಬ್ರರಿ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ, ಬಟ್ ಇಲ್ಲಿ ಫುಲ್ ಕೋಲ್ಡು ಮತ್ತು ಮಳೆ ಬೇರೆ ಬರ್ತಾ ಇದೆ. ಮಳೆ ಇಲ್ಲ ಅಂದ್ರೂ ಹೋಗೋಕ್ಕಾಗಲ್ಲ, ಸ್ವಲ್ಪ ಕೋಲ್ಡ್ ಎಲ್ಲ ಜಾಸ್ತಿ ಇದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಚಳಿ ಏನಾದರೂ ಇಲ್ಲ ಅಂತ ಹೇಳಿದರೆ ಲೈಬ್ರರಿಗೆ ನಡ್ಕೊಂಡೇ ಬರ್ಬೋದು. ಇದು ಮನೆಗೆ ತುಂಬ ಹತ್ತಿರ ಇದೆ. ಆ್ಯಕ್ಚುಲಿ ನಾವು ಮೊದಲೆಲ್ಲ ನಡ್ಕೊಂಡೇ ಬರ್ತಾ ಇದ್ವಿ ಸಮ್ಮರಲ್ಲಿ, ಜಸ್ಟ್ ವಾಕಿಂಗ್ ಕೂಡ ಆಗುತ್ತೆ ಅಂತ. ಫುಲ್ ಮಳೆ ಇದೆ ಅಂತೂ ಇವಾಗ. ಲೈಬ್ರರಿಗೆ ಬಂದ ತಕ್ಷಣ ಪ್ರಣವ್ನ ಕೆಳಗಡೆ ಬಿಟ್ಬಿಟ್ವಿ. ಅಲ್ಲಿ ಸ್ವಲ್ಪ ಟಾಯ್ಸು ಏನೇನೋ ಇಟ್ಟಿದ್ರು ಮಕ್ಕಳಿಗೋಸ್ಕರ ಅಂತ. ಅವ್ನು ನೋಡಿದರೆ ಅಲ್ಲಿ ಟಾಯ್ಸಲ್ಲಿ ಒಂದೇನೋ ಬ್ಲಾಗ್ಸ್ ಏನೋ ತೊಗೊಬಂದ್ಬಿಟ್ಟು ಇಲ್ಲಿ ಬುಕ್ಸ್ ಕಡೆ ಎತ್ಕೊಬಂದ್ಬಿಟ್ಟು ಎಲ್ಲ ದೊಡ್ಡದಾಗಿ ಬುಕ್ಸ್ ನೋಡೋ ಥರ ಎಲ್ಲ ಬುಕ್ಸ್ ಯಾವ್ದ್ಯಾವ್ದು ಬೇಕು ನೋಡೋ ಥರ ಎಲ್ಲ ಬಂದು ನೋಡ್ತಾ ಇದ್ದಾನೆ. ನಮಗೂ ಫುಲ್ ಖುಷಿ ಆಗ್ತಾಯಿತ್ತು ಬುಕ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದಾನೆ ಅಂತ. ಆ ಕಲರ್ಸ್ ಕೊಟ್ಟರೆ ಆಟಾಡ್ತಾನೆ. ಆ ಮಕ್ಕಳ ಜೊತೆ ಆಟಾಡ್ಬೋದು. ಪ್ರಣವ್ ನೋಡಿ ಲೈಬ್ರರಿ ಈಗ ಬುಕ್ ಎಲ್ಲ ಯಾವ ತಗೊಳ್ಳೋದು ಅಂತ ಹುಡುಕ್ತಾ ಇದ್ದಾನೆ. ಚಿಲ್ಡ್ರನ್ ಸೆಕ್ಷನ್ ಮಾಡಿದ್ದೀವಿ. ಯಾವ ಬುಕ್ ಬೇಕು? ಪ್ರಣವ್ನ ಅಲ್ಲಿ ಮಕ್ಕಳ ಜೊತೆ ಆಟ ಆಡಲಿ ಅಂತ ಬಿಟ್ಬಿಟ್ಟು ನಾನು ಶರತ್ತು ಇಲ್ಲಿ ಬುಕ್ಸ್ ಎಲ್ಲ ನೋಡ್ತಾ ಇದ್ವಿ. ಅಂದರೆ ಪ್ರಣವ್ಗೋಸ್ಕರನೇ ಬುಕ್ಸು, ಸ್ವಲ್ಪ ಅವನಿಗೆ ಸ್ಟೋರಿ ಎಲ್ಲ ಹೇಳ್ಕೊಡೋ ಥರ. ಅವ್ನು ಮತ್ತೆ ನಮ್ಮನ್ನು ಬಂದು ನೋಡ್ಕೊಂಡು ಹೋಗ್ತಾ ಇದ್ದ ನಾವು ಎಲ್ಲಿದ್ದೀವಿ ಅಂತ. ಈ ಕಡೆ ಕೆಳಗಡೆ ಚಿಲ್ಡ್ರನ್ ಸೆಕ್ಷನ್ನೇ ಆಗಿರೋದ್ರಿಂದ ಇಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರನೇ ಇತ್ತು ಇಲ್ಲಿ ಫುಲ್ಲು. ಇವನಂತೂ ಫುಲ್ ಖುಷಿಯಲ್ಲಿ ಓಡಾಡ್ತಾ ಇದ್ದಾನೆ. ಅಂದರೆ ಮನೇಲೇ ಇದ್ದು ಬೋರ್ ಆಗಿರುತ್ತೆ, ವಿಂಟರ್ ಇರೋದ್ರಿಂದ ಹೊರಗಡೆನೂ ಹೋಗೋಕ್ಕಾಗಲ್ಲ ಜಾಸ್ತಿ. ಈ ಥರ ಲೈಬ್ರರಿಗಾದರೂ ಬಂದರೆ ಇವನಿಗೆ ಸ್ವಲ್ಪ ಟೈಮ್ ಆದರೂ ಸ್ಪೆಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಬಂದಿದ್ವಿ. ಇನ್ನೆಲ್ಲೂ ಆಟ ಆಡೋಕ್ಕೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಪ್ರಣವ್ಗೆ ಸ್ವಲ್ಪ ಟಾಯ್ಸ್ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಆಟ ಆಡೋಕ್ಕೆ ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೆ. ಪ್ರಣವ್ ಇಲ್ಲ ನೋಡು. ಪ್ರಣವ್ಗೆ ಇಲ್ಲಿ ಮನೇಲಿ ಎಲ್ಲ ಟಾಯ್ಸು ಎಲ್ಲ ಅವ್ನ ಆಟ ಸಾಮಾನು ಎಲ್ಲ ಬೋರ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಲೈಬ್ರರಿಲಿ ಎಷ್ಟು ಮನಸ್ಸು ಬರುತ್ತೆ, ಎಷ್ಟು ಬೋರ್ ಆಗೋವರೆಗೂ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಆರಾಮಾಗಿ ನಾನು ಕೂತ್ಕೊಂಡಿದ್ದೆ. ಬುಕ್ಸು ಕೂಡ ಅವ್ನಿಗೆ ಯಾವ್ದಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಾಗಿತ್ತ. ಸೊ ಅವ್ನು ಆಟಾಡಿ ಬೋರ್ ಆದಮೇಲೆ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಕೂತ್ಕೊಂಡಿದ್ದೆ. ಆ್ಯಕ್ಚುಲಿ ಅವನು ಸ್ವಲ್ಪ ಚೆನ್ನಾಗೇ ಆಟಾಡ್ತಾ ಇದ್ದೆ ಎಲ್ಲ ಕಡೆ ಎಂಜಾಯ್ ಮಾಡಿಕೊಂಡು. ಬಟ್ ಯಾರೂ ಜಾಸ್ತಿ ಜನ ಮಕ್ಕಳೇನು ಇರಲಿಲ್ಲ, ಲೈಕ್ ಇವನ ಜೊತೆ ಆಟಾಡೋಕ್ಕೆ ಬರೋ ಅಂಥವ್ರು. ಮತ್ತು ಇವನಿಗೂ ಆಟಾಡೋಕ್ಕೇನು ಹೋಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೆ. ಆ ಮ್ಯಾಟಲ್ಲಿ ಸ್ವಲ್ಪ ಕಲರ್ಸ್ ಎಲ್ಲ ಮೂವ್ ಆಗ್ತಾಯಿತ್ತು. ಸೊ ಅದಕ್ಕೆ ಅವನು ಫುಲ್ ಸರ್ಪ್ರೈಸಾಗಿ ನೋಡ್ತಾ ಇದ್ದಾನೆ, ಅದೇನು ಹಂಗೆ ಆಗ್ತಾಯಿದೆ ಅಂತ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಅದನ್ನು ನೋಡ್ತಾ ಅಷ್ಟೇ. ಅವನು ಏನಾದರೂ ಮಾಡ್ಕೊಳ್ಳಿ, ಅವನೇ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಏನೇನು ಬೇಕು ಅಂತ. ಇವಾಗ ಲೈಬ್ರರಿಗೆ ಬಂದು ನಾನು ಮತ್ತು ಪ್ರಣವ್ ಒಂದು ಬುಕ್ಸ್ ತೊಗೊಂಡ್ವಿ. ನನಗೊಂದು ಬುಕ್ ತೊಗೊಂಡ್ವಿ ಆ್ಯಂಡ್ ಪ್ರಣವ್ಗೂ ಒಂದು ಬುಕ್ ತೊಗೊಂಡ್ವಿ. ನಿನಗೆ ಬುಕ್ ತೊಗೊಂಡ್ವಿ ನೋಡ್ದೆ ನೀನು?
ಎಸಿಬಾರ್ದು ಏನೋ ಕರ್ಕೊಂಡೋಗಲ್ಲ ತೆಗೆದ್ರೆ ಕರ್ಕೊಂಡೋಗಲ್ಲ. ಯಾಕೆ ತೆಗ್ದೆ ಇವಾಗ ಇವನಿಗೆ ಮನೆಗೆ ಹೋಗ್ಬೇಕಂತೆ. ಓಕೆನಾ? ಈಗ ಚೆಕ್ಔಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈ ಕಡೆ ಬಂದ್ವಿ, ಇನ್ನೂ ಮಳೆ ನಿಂತಿಲ್ಲ, ಫುಲ್ ಮಳೆ ಇದೆ. ಹೋಗ್ತಾ ಇದ್ದಾರೆ ನೋಡಿ ಶರತ್ ಅವರೆಲ್ಲ, ಫುಲ್ ಮಳೆ. ಇವಾಗ ಶರತ್ ಮತ್ತು ಪ್ರಣವ್ ಮನೇಲಿರೋ ಟ್ರ್ಯಾಶ್ ಎಲ್ಲ ಎಸ್ತು ಹಾಕಿ ಬರ್ತಾ ಇದ್ದಾರೆ. ಆ್ಯಂಡ್ ನೋಡಿ ಹೆಂಗೆ ನಡೆಸ್ಕೊಂಡು ಕರ್ಕೊಬರ್ತಾ ಇದ್ದಾರೆ. ನನಗಂತೂ ಇದೇ ಪ್ರಾಕ್ಟೀಸ್ ಆಗಲಿ ಅಂತ ಶರತ್ ಕೂಡ ಮಾಡ್ತಾಯಿದ್ರು. ನನಗಂತೂ ಫುಲ್ ಖುಷಿ ಆಗ್ತಾಯಿತ್ತು, ಒಂದು ಕೈ ಹಿಡ್ಕೊಂಡು ನಡ್ಕೊಬರ್ತಾ ಇದ್ದ. ಈವ್ನಿಂಗ್ ಮನೆಗೆ ಬಂದಮೇಲೆ ಡೈಲಿ ನಾರ್ಮಲ್ ಕಾಫಿ ಕುಡಿದು ಬೋರ್ ಆಗಿತ್ತು. ಸೊ ಏನಾದರೂ ಸ್ಪೆಷಲ್ಲಾಗಿ ಇವತ್ತು ಕುಡಿಯೋಣ ಅಂದ್ಕೊಂಡು ದಲ್ಗೋಣ ಕಾಫಿ ಮಾಡಿದ್ದೆ. ಆ್ಯಂಡ್ ಚೆನ್ನಾಗಿದೆ. ಸ್ವಲ್ಪ ಕೋಲ್ಡ್ ವೆದರ್ಗೆ ಕೋಲ್ಡ್ ಕಾಫಿ ಅಂದರೆ ಸಖತ್ತಾಗಿರುತ್ತೆ ಅಲ್ವಾ, ಒಂಥರ ಕಾಂಬಿನೇಷನು. ಹೀಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.